Hi, good evening. Welcome back to my ಚಾನಲ್. ಫೀಲ್ಡಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈವ್ನಿಂಗು ನನ್ನ ಮಗನ್ನ ಕೋಚಿಂಗ್ ಕರ್ಕೊಬಂದಿದ್ದೆ. ಹಾಲಿಡೇಸಲ್ಲಿ ಸಮ್ಮರ್ ಕ್ಯಾಂಪಿಗೆ ಹಾಕಿದ್ದೆ. ಸೊ ಸ್ಪೋರ್ಟ್ಸ್ ಅಂದರೆ ತುಂಬ ಇಷ್ಟ ಅಲ್ವಾ ಅವನಿಗೆ. ಸೊ ಫುಟ್ಬಾಲ್ ಆಡೋಕ್ಕೆ ಬರ್ತಾನೆ ಡೈಲಿ. ಸೊ ಅವನ ಜೊತೆ ನಾನು ಬರ್ತೀನಿ, ಬಂದು ಕೂತ್ಕೊಳ್ತೀನಿ ಡೈಲಿ. ಯಾವಾಗಲೂ ಮಾಡಿಲ್ಲ, ತುಂಬ ದಿನ ಆಯಿತು ನಾನು ವೀಡಿಯೋಸ್ ಮಾಡಿದೆ. ಯಾಕೆ ಏನು ಅಂತ ನನಗೆ ಗೊತ್ತಿಲ್ಲ. ಸೊ ನನಗೆ ಮಾಡೋಕ್ಕೆ ಮನಸ್ಸಿರಲಿಲ್ಲ, ಮಾಡ್ತಾನೂ ಇರಲಿಲ್ಲ. ಡೈಲಿ ಮಾಡಬೇಕು ಅನ್ಕೋತೀನಿ. ಈಗ 1.5 ಮಂತ್ ಆಯಿತು ನನಗೆ ಮಾಡೋಕ್ಕೆ ಆಗ್ತಾಯಿಲ್ಲ ವೀಡಿಯೋಸು. ಸೊ ಇಲ್ಲಿ ಕೂತಾಗ ಇದು 1 ವೀಕಿಂದ ತೆಗೆದಿರೋದು ಅನಿಸುತ್ತೆ ಮೋಸ್ಟ್ಲಿ. ಸ್ವಲ್ಪ ಅದನ್ನೆಲ್ಲ ಆ್ಯಡ್ ಮಾಡಿ ಒಂದು ವೀಡಿಯೋ ಮಾಡಿದ್ದೀನಿ ಇವತ್ತು. ನೋಡೋಣ, ನಾಳೆಯಿಂದ ಡೈಲಿ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ನನ್ನ ಮೊಬೈಲ್ ಕೂಡ ಅಷ್ಟು ವರ್ಕ್ ಮಾಡ್ತಾಯಿಲ್ಲ ವೀಡಿಯೋಸ್ಗೆ. ಸೊ ಹಾಗಾಗಿ ನಾನು ಹಾಕ್ಲಿಕ್ಕೆ ಹೋಗಿಲ್ಲ. ಸೊ ಎಲ್ಲ ಆಟಾಡ್ತಾಯಿದ್ದಾನೆ ನನ್ನ ಮಗ, ಅದಕ್ಕೆ ವೀಡಿಯೋ ಮಾಡಿಕೊಂಡೆ. ಈವ್ನಿಂಗ್ ಅವನ ಜೊತೇಲಿ ಬಂದು ಒಂದು 4 o'clock ಕೂತ್ರೆ, 4:30 ಕೂತ್ರೆ ಒಂದು 5:36 ತನಕ ಆಟ ಆಡ್ತಾನೆ. ಖುಷಿ ಅನ್ಸುತ್ತೆ ಮನಸ್ಸಿಗೆ. ಆರಾಮಾಗಿ ಬ್ಲ್ಯಾಕ್ ಹಾಕಿದ್ದಾನಲ್ಲ ಅವನು. ಸೊ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ ಕೂತ್ಕೊಂಡು. ಹಾಗೆ ಸ್ವಲ್ಪ ಲಾಸ್ಟ್ ಒಂದೆಲ್ಲ ಮುಗಿಯೋ ಅಷ್ಟರಲ್ಲಿ 1-2 ರೌಂಡ್ ನಾನು ಕೂಡ ವಾಕ್ ಮಾಡ್ಕೋತಾ ಇದ್ದೆ ಒಂದೊಂದು ಸರಿ. ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ವ್ಯೂಸು. ಈಗಾಗಲೇ ಒಂದು 6 o'clock ಆಗ್ತಾ ಬಂತು. ತುಂಬ ಚೆನ್ನಾಗಿದೆ. ಈಗ ಮಳೆ ಸ್ಟಾರ್ಟ್ ಆಗಿದೆ. ನಾನು ಈ ವಿಡಿಯೋ ಮಾಡ್ಬೇಕಾದ್ರೆ ಮಳೆ ಇರಲಿಲ್ಲ ಆ್ಯಕ್ಚುಲಿ. ಸೊ ಮಳೆ ಸ್ಟಾರ್ಟ್ ಆದಮೇಲೆ ಹೋಗಲಿಲ್ಲ. ಒಂದು ದಿವಸ ಏನೋ ಹೋದ್ವಿ, ತುಂಬ ಮಳೆ ಬಂತು. ಇವತ್ತು ವಾಕ್ ಮಾಡ್ಬೇಕಾದ್ರೆ ತುಂಬ ಚೆನ್ನಾಗಿತ್ತು ವೆದರು. ಅದಕ್ಕೆ ಸ್ವಲ್ಪ ಮಾಡಿಕೊಂಡೆ. ಒಂದೊಂದು ಸಲ ವಾಕ್ ಮಾಡ್ತೀನಿ, ಒಂದೊಂದು ಸರಿ ಹಾಗೆ ಸುಮ್ಮನೆ ಕೂತೆದ್ದು ಬರ್ತೀನಿ. ತುಂಬ ಜನ ಇರ್ತಾರಲ್ವ, ಖುಷಿ ಅನಿಸುತ್ತೆ. ತುಂಬ ಫ್ಯಾಮ್ಲೀಸ್ ಬರುತ್ತೆ, ತುಂಬ ಮಕ್ಕಳು ಬರ್ತಾರೆ. ಹಾಲಿಡೇಸ್ ಇರೋದ್ರಿಂದ ಮಕ್ಕಳೆಲ್ಲ ಬಂದಿರ್ತಾರೆ, ಖುಷಿ ಅನಿಸುತ್ತೆ. ಇದು ಫಸ್ಟ್ ಟೈಮ್ ನಾನು ಹೀಗೆ ಹೋಗಿರೋದು ಮಗನ ಕರ್ಕೊಂಡು. ಇಲ್ಲಾಂದರೆ ನಂಗೆ ಗೊತ್ತಿರಲಿಲ್ಲ ಇಷ್ಟು. ಈ ಸರಿನೇ ಹೋಗಿರೋದು. ಈಗ ಅವನು 8th-ಇಂದ 9th ಹೋಗ್ತಾ ಇರೋದು. ಸೊ ಕೋಚಿಂಗ್ ಹೋಗ್ತೀನಿ ಅಂತ ತುಂಬ ದಿವಸದಿಂದ ಆಸೆ ಪಡ್ತಿದ್ದ. ದೊಡ್ಡವನು ಜಿಮ್ ಮಾಡಬೇಕು ಅಂತ ಆಸೆ ಪಡ್ತಿದ್ದ. ಸೊ ಅವನಿಗೆ ಜಿಮ್ಮಿಗೆ ಹಾಕಿದೆ, ಇವ್ರನ್ನ ಕೋಚಿಂಗಿಗೆ ಹಾಕಿ ಇವನ ಜೊತೆಲಿ ಹೋದಂಗೂ ಆಗುತ್ತೆ, ನನಗೂ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಅಂತ ಹೇಳಿ ಕರ್ಕೊಬರ್ತಾ ಇದ್ದೆ. ಮಳೆ ಸ್ಟಾರ್ಟ್ ಆದಮೇಲೆ ಹೋಗಲಿಲ್ಲ. ಈಗ ಒಂದು 2-3 ದಿವಸದಿಂದ ಅಂತೂ ಕಂಟಿನ್ಯೂಸ್ ಮಳೆ ಬರ್ತಾ ಇದೆ. ಸೊ ಹಾಗಾಗಿ ಖುಷಿ ಅನಿಸುತ್ತೆ, ಬೇಜಾರಾಗಲ್ಲ, ಆರಾಮಾಗಿ ಹೋಗಿ ಬರ್ಬೋದು. ಮಳೆ ಬಂದರೆ ಮಾತ್ರ ಆಗಲ್ಲ ಹೋಗಲಿಕ್ಕೆ. ಸಮಾಧಾನ ಎಲ್ಲಿ ಸಿಗುತ್ತೆ, ಮನಸ್ಸಿಗೆ ಎಲ್ಲಿ ನೆಮ್ಮದಿ ಸಿಗುತ್ತೆ ಅದರಲ್ಲಿ ಹುಡ್ಕೋದು. ಮತ್ತು ನಾವು ಅಂದ್ಕೊಂಡಂಗೆ ಏನೂ ಆಗಲ್ಲ. ಡೈಲಿ ವೀಡಿಯೋಸ್ ಹಾಕಬೇಕು, ಹಾಗಿರಬೇಕು, ಹೀಗಿರಬೇಕು, ನನಗೂ ಆಸೆ ಆಗುತ್ತೆ ಅರ್ನ್ ಮಾಡಬೇಕು ಅಂತ. ಬಟ್ ಆಗಲ್ಲ, ನಾವು ಅಂದ್ಕೊಂಡಂಗೆ ಆವತ್ತು ಯಾವುದೂ ಆಗಲ್ಲ. ವೀಡಿಯೋಸ್ ಎಲ್ಲ ಮಾಡ್ತೀನಿ, ತುಂಬ ಹೊರಗಡೆ ಎಲ್ಲ ಹೋದ್ವಿ, ಮತ್ತು ವೀಡಿಯೋಸ್ ಶಾರ್ಟ್ಸ್ ಹಾಕಿದ್ದೀನಿ. ಬಟ್ ನಾನು ವೀಡಿಯೋಸ್ ಮಾಡೋಕ್ಕೆ ಹೋಗಲಿಲ್ಲ, ಮನಸ್ಸೇ ಆಗ್ತಿರ್ಲಿಲ್ಲ. ಫೋನ್ ತೆಗೆದ್ರೆ ಬೇಡ ಅನಿಸ್ತಿತ್ತು. ಈಗ ಮನೆಗೆ ಬರ್ತಾಯಿದ್ದೀವಿ, ಬ್ಯಾಕ್ ಟು ಹೋಮ್. ಬೇಡ ಅನಿಸ್ತಾಯಿತ್ತು, ಮನಸ್ಸಿಗೆ ಸಮಾಧಾನ ಇರಲಿಲ್ಲ. ಯಾಕೋ ಮನಸ್ಸಿಗೆ ಏನು ಮಾಡೋಕ್ಕೂ ಮನಸ್ಸು ಬೇಕು. ಸೊ ಹಾಗಾಗಿ ಒಂದು ನಂಬಿಕೆ ಅಷ್ಟೇ, ಎಲ್ಲ ಸರಿ ಹೋಗುತ್ತೆ, ಸರಿ ಹೋಗ್ಬೋದು ಅಂತ. ನಾವು ಮಾತ್ರ ಅಲ್ಲ, ಎಲ್ಲರ ಲೈಫಲ್ಲೂ ಸ್ಟ್ರಗಲ್ ಇರುತ್ತೆ. ಬಟ್ ನಮ್ಮ ಸ್ಟ್ರಗಲ್ ನಮಗೆ, ನಮ್ಮ ಕ್ಯಾರೆಕ್ಟರ್ ನಾವೇ ಇಲ್ಲಿ ಮಾಡ್ಲಿಕ್ಕೆ ಸಾಧ್ಯ. ನಮ್ಮ ಹಂಗೆ ಇನ್ನೊಬ್ರಿಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಕಷ್ಟನ ನಾವು ತೊಗೊಳ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಜೀವನ. ಸೊ ಎಲ್ಲರ ಲೈಫಲ್ಲೂ ಕಷ್ಟ, ಸುಖ, ನೆಮ್ಮದಿ ಇಲ್ಲದೆ ಇರೋದು ಎಲ್ಲ ಇರುತ್ತೆ. ಬಟ್ ನಾವೇನು ಅನ್ಕೋತೀವಿ, ನಮ್ಮ ಕಷ್ಟನೇ ದೊಡ್ಡದು ಅಂತ. ಮತ್ತು ನಾವು ನಿಯತ್ತಾಗಿ ನಮ್ಮ ನಿಯತ್ತಲ್ಲಿ ನಾವಿದ್ದರೆ, ನಾವು ಸರಿ ಅಂತ ನಮ್ಗೆ ಗೊತ್ತಿದ್ದರೆ, ನಾವು ಯಾವತ್ತೂ ನಮ್ಮನ್ನ ದೇವ್ರ ಕೈ ಬಿಡಲ್ಲ ಅನ್ನೋದಕ್ಕೆ ನನಗದೊಂದು ತುಂಬ ನಂಬಿಕೆ ಅದು ನನಗೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿ, ನಾನು ಮಗುಗೆ ಮಗನಿಗೆ ಎಗ್ ಬಾಯ್ಲ್ ಮಾಡಲಿಕ್ಕೆ ಇಟ್ಟಿದ್ದೆ. ಸೊ ಅಷ್ಟೊತ್ತಿಗಾಗಲಿ ಹೊರಗಡೆ ಬಂದು ನೋಡ್ಬೇಕಾದ್ರೆ ಮಳೆ ಪಿರಿ ಸ್ಟಾರ್ಟ್ ಆಗಿತ್ತು. ಇವತ್ತೇ ಫಸ್ಟ್ ಡೇ ಸ್ಟಾರ್ಟ್ ಆಗಿರೋದು ಅವತ್ತು. ಮತ್ತು ಇಲ್ಲಿ ಚಪಾತಿ ಮಾಡ್ಕೋತಾ ಇದ್ದೆ. ಅವತ್ತಷ್ಟೇ ವೀಡಿಯೋ ಮಾಡಿದ್ದು ನಾನು ಆ್ಯಕ್ಚುಲಿ. ಮಧ್ಯಾಹ್ನ ಮೇಲೆ ಸ್ವಲ್ಪ ಹಿಂಗೆ ಪಿರಿ ಬರ್ತಾ ಕಮ್ಮಿ ಆಯಿತು. ಸೊ ಮತ್ತೆ ಹೋದ್ವಿ ಅವತ್ತು ಈವ್ನಿಂಗು. ಹೋದ್ಮೇಲೆ ಸ್ವಲ್ಪ ಹೊತ್ತೇನೋ ಚೆನ್ನಾಗಿ ಬಿಸಿಲು ಥರನೇ ಇತ್ತು. ಇದ್ದಿದ್ದಾಗಲೇ
ಹೋಗಿದ್ದೀನಿ. ಆಗಲೇ ಸ್ಟಾರ್ಟ್ ಆಗಿಬಿಡ್ತು. ಮೊದಲೇ ಅಂದರೆ ಸಖತ್ತು ಮಳೆ. ಅಲ್ಲಿಂದ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ಡೇಯಿಂದ ಹೋಗಿಲ್ಲ ನಾನು. ಸೊ ಹಾಗೆ ಅದೇ ಹೇಳಿದ್ನಲ್ಲ, ವೀಡಿಯೋಸ್ ಹಾಕಬೇಕು. ಯಾರು ಕೂಡ ಟೈಮ್ ಪಾಸಿಗೇನು ಹಾಕಲ್ಲ. ನಾನು ಅರ್ನ್ ಮಾಡಬೇಕು ಅಂತಲೇ ಹೇಳಿ ಹಾಕ್ತಾ ಇರೋದು ವೀಡಿಯೋಸ್ ಎಲ್ಲ, ಶಾರ್ಟ್ಸ್ ಎಲ್ಲ. ಬಟ್ ಯಾವುದು ಅಷ್ಟು ರೀಚ್ ಆಗ್ತಾ ಇಲ್ಲ. ಸೊ ಏನು ಪ್ರಾಬ್ಲಮ್ ಅಂತ ನನಗೆ ಗೊತ್ತಿಲ್ಲ. ಬಟ್ ವ್ಯೂಸ್ ಇದೆ, ಇಲ್ಲ ಅಂತೇನಿಲ್ಲ. ಡೈಲಿ ಹಾಕಬೇಕು, ಡೈಲಿ ಹಾಕಕ್ಕೆ ನನ್ನಿಂದ ಆಗ್ತಾಯಿಲ್ಲ. ನೋಡಿ ಎಷ್ಟು ಜೋರಾಗಿ ಬಂದಿತ್ತು ಅಂದರೆ, ಹೋಗಿ ನಿಂತು ಬರೋ ತನಕನೂ ಮಳೆ. ಒಂದು 10 ನಿಮಿಷ ಏನೋ ಸರಿಯಾಗಿತ್ತು ಅನಿಸುತ್ತೆ. ಆವತ್ತಿಂದ ನಾನು ಹೋಗಲೇ ಇಲ್ಲ. ಡೈಲಿ ಈಗ ಮಳೆ ಬರ್ತಾ ಇದೆ ಆ್ಯಕ್ಚುಲಿ. ಸೊ ಹಾಗಾಗಿ ಎಲ್ಲರೂ ಬಂದು ಒಂದು ಸೈಡಲ್ಲಿ ಕೂತಿದ್ರು. ಸೊ ನಾನು ಕೂಡ ಅಲ್ಲೇ ನೋಡ್ತಾ ಕೂತಿದ್ದೆ. ಚೆನ್ನಾಗಿ ಅನಿಸುತ್ತೆ. ಒಂದು 2 ಮಂತ್ಸ್ ಹೆಂಗೆ ಹೋಯಿತು ಅಂತಲೇ ಗೊತ್ತಾಗಿಲ್ಲ ಮಕ್ಕಳ ಜೊತೇಲಿ. ಈಗ ಸ್ಕೂಲ್ ಆಗಲಿ ರಿಓಪನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. 28ಇಂದ ಸ್ಟಾರ್ಟ್ ಆಗ್ತಾಯಿದೆ. ಸೊ ಇಲ್ಲೆಲ್ಲ ವೀಡಿಯೋ ಮಾಡಿಕೊಂಡೆ. ಅಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಚೆನ್ನಾಗಿ ಅನಿಸುತ್ತೆ, ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ಸೊ ಈ 2 ತಿಂಗಳು ಕಳೆದೋಯ್ತು. ಹಾಗೆ ಜೀವನವೂ ಕೂಡ ಎಲ್ಲನೂ ಕಳೆದು ಹೋಗುತ್ತೆ. ಇವತ್ತಿದ್ದ ಜೀವನ ನಾಳೆ ಇಲ್ಲ. ಹಾಗೆ ಎಲ್ಲನೂ ಮರೆತು ಹೀಗೆಲ್ಲ ಇಲ್ಲ ಅಂತ ಹೇಳಿದರೆ ಏನೆಲ್ಲ ಆಗ್ತಿತ್ತೋ ಏನೋ. ಇವತ್ತಿದ್ದಿದ್ದು ನಾಳೆ ಇಲ್ಲ ಅಂತ ಗೊತ್ತಿದ್ದು ಕೂಡ ಇಷ್ಟೆಲ್ಲ ಆಗ್ತಾಯಿದೆ ಲೋಕದಲ್ಲಿ ಅಂದಮೇಲೆ, ಅಕಸ್ಮಾತ್ ನಮಗೇನು ಇಲ್ಲ, ಹೀಗೆ ಇರ್ತೀವಿ, ಲೋಕದಲ್ಲೇ ಇರ್ತೀವಿ ಅಂತ ಇದ್ದಿದ್ರೆ ಏನೆಲ್ಲ ಆಗ್ತಿತ್ತೋ ಏನೋ ನಂಗೆ ಗೊತ್ತಿಲ್ಲ. ಬಟ್ ನಮ್ಮ ನಿಯತ್ತಲ್ಲಿ ನಾವಿರಬೇಕಷ್ಟೇ. ತುಂಬ ನೋವಿರುತ್ತೆ, ಮನಸ್ಸಲ್ಲಿ ನೋವಿದೆ. ಬಟ್ ಯಾರ ಹತ್ರ ಹೇಳ್ಕೊಂಡು ಏನೂ ಪ್ರಯೋಜನ ಇಲ್ಲ. ಎಲ್ಲಿ ಸ್ವಲ್ಪ ನೆಮ್ಮದಿ ಸಿಗುತ್ತೆ ಅಂತ ಹುಡ್ಕೋದು. ಮಕ್ಕಳ ಜೊತೆಯಲ್ಲಿ ಆರಾಮ್ ಅನಿಸುತ್ತೆ. ಚಿಕ್ಕ ಮಕ್ಕಳ ಜೊತೆಯಲ್ಲಿ ಆರಾಮ್ ಅನಿಸುತ್ತೆ. ಒಂದಲ್ಲ ಒಂದಿನ ಎಲ್ಲ ಸರಿ ಹೋಗ್ಬೋದು ಅಂತ ಆ ನಂಬಿಕೆ ಮೇಲೆ ಜೀವನ ಹೋಗೋದು. ಸರಿಯೇ ಹೋಗುತ್ತೋ, ಎಲ್ಲ ಮುಗ್ದೇ ಹೋಗುತ್ತೋ, ಅದು ಯಾರಿಗೂ ಗೊತ್ತಿಲ್ಲ. ಬಟ್ ನಾವೊಂದು ಮಾತ್ರ ನೋಡಿದೆ, ಯಾರು ತುಂಬ ಅನ್ಯಾಯ ಮಾಡ್ತಾರೋ, ಯಾರು ತುಂಬ ಅಕ್ರಮ ಮಾಡ್ತಾರೋ ಅವರೇ ಜೀವನದಲ್ಲಿ ಇದ್ದಾರೆ. ಇನ್ನು ಮುಂದಕ್ಕೆ ನಂಗೆ ಗೊತ್ತಿಲ್ಲ, ಇದ್ದಾರೆ. ಆಮೇಲೆ ಏನು ಅಂತ ನನಗೆ ಗೊತ್ತಿಲ್ಲ, ಇರ್ತಾರೆ. ಬಟ್ ಏನೂ ಗೊತ್ತಿಲ್ಲದೆ ಇನ್ನೋಸೆಂಟಾಗೇ ಬದುಕಕ್ಕೆ ಟ್ರೈ ಮಾಡ್ತೀವಿ. ಎಲ್ಲದರಲ್ಲೂ ಒಳ್ಳೆತನನೇ ಹುಡುಕ್ತೀವಿ. ಹಾನೆಸ್ಟ್ ಆಗಿರಬೇಕು ಅನ್ಕೋತೀವಿ ಜೀವನದಲ್ಲಿ. ನಮ್ಮ ಮಕ್ಕಳು ನಾವು ಅಂತ ಬದುಕ್ತೀವಿ. ಎಷ್ಟೋ ಜನ ತಂದೆ ತಾಯಿ ತನ್ನ ಮಕ್ಕಳಿಗೋಸ್ಕರ ಜೀವನನೇ ತೆಯ್ತಾರೆ. ಬಟ್ ಆ ಮಕ್ಕಳು ಅವ್ರನ್ನ ನೋಡಲ್ಲ. ಅದೇ ಜೀವನ. ಎಷ್ಟೋ ಜನ ಮಕ್ಕಳು ಪ್ರೀತಿಯಿಂದ ತಂದೆ ತಾಯಿನ ನೋಡ್ಕೊಳ್ಳೋರು ಇದ್ದಾರೆ, ಇಲ್ಲ ಅಂತ ಇಲ್ಲ. ಬಟ್ ಏನೋ ಒಂಥರ ಜೀವನ. ಡೈಲಿ ಅಡುಗೆ ಮಾಡಿ ಹಾಕಬೇಕು ಅನ್ಕೋತಾ ಇದ್ದೀನಿ. ಬಟ್ ಎಲ್ಲನೂ ಮಾಡ್ತೀನಿ, ಡೈಲಿ ರೂಟೀನ್ ಎಲ್ಲನೂ ನಡೀತಾ ಇದೆ. ಬಟ್ ನಾನೇನು ಹಾಕ್ತಾಯಿಲ್ಲ. ಮತ್ತು ಇದು ಇವತ್ತಿನ ವಿಡಿಯೋ. ಇವತ್ತು ಈವ್ನಿಂಗಿಂದ ಸ್ಟಾರ್ಟ್ ಮಾಡಿರೋದು. ಈಗ ಇಲ್ಲಿ ಏನಂದರೆ ಸಾಂಬಾರಿಗೆ ರೆಡಿ ಮಾಡಿಕೊಂಡೆ. ನಾಳೆ ಬೆಳಗ್ಗೆ ದೋಸೆ ಮಾಡೋಣ, ಇಲ್ಲಾಂದರೆ ಇಡ್ಲಿ ಮಾಡೋಣ ಅಂಥೇಳಿ. ಸೊ ಹಾಗಾಗಿ ರಾತ್ರಿನೇ ಸಾಂಬಾರು ಮಾಡಿಟ್ಬಿಡ್ತೀನಿ ಅಂದ್ಕೊಂಡೆ. ಅಂದರೆ ನನ್ನ ದೊಡ್ಡ ಮಗನಿಗೆ ಫೈನಲ್ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಡಿಗ್ರಿದು. ಸೊ ಅವನು ಸ್ವಲ್ಪ ಓದೋಕ್ಕೆಲ್ಲ ಕೂರ್ಬೇಕಾದ್ರೆ ನಾನು ಅವನ ಜೊತೆಲಿ ಕೂರ್ತೀನಲ್ವ. ಸೊ ಹಾಗಾಗಿ ಬೇಗನೆ ತಿಂಡಿ ಎಲ್ಲ ಎದ್ದ ತಕ್ಷಣ ತಿಂಡಿ ಮಾಡಿಬಿಟ್ಟು ಅವನ ಜೊತೆಲಿ ಕೂತ್ಕೊಂಡ್ರೆ 2 o'clock ಅವ್ನು ಹೋಗ್ತಾನೆ. ಆವಾಗ ನನಗೆ ಸ್ವಲ್ಪ ಆರಾಮ್ ಅನಿಸುತ್ತೆ, ಬೇಗ ತಿಂಡಿ ಮಾಡ್ಕೊಬಿಟ್ರೆ ಅಂತ ಹೇಳಿ. ಸೊ ಹಾಗಾಗಿ ನೋಡೋಣ. ನೆಕ್ಸ್ಟ್ ನಾಳೆಯಿಂದ ನಾನು ಆದಷ್ಟು ವೀಡಿಯೋಸ್ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ. ತುಂಬ ಜನ ಅಲ್ದಿದ್ರು ಒಬ್ಬರೋ ಇಬ್ಬರೋ ಒಂದು 10 ಜನನೋ ನನ್ನ ವೀಡಿಯೋಸ್ ನೋಡೋಕ್ಕೆ ಕಾಯ್ತಾರೆ ಅಂತ ನನಗೆ ಗೊತ್ತು. ನನಗೆ ಕಮೆಂಟ್ಸು ತುಂಬ ಕಮ್ಮಿನೇ ಬರುತ್ತೆ. ವೀಡಿಯೋಸ್ ಅಂದರೆ ಡೈಲಿ ಹಾಕ್ತಾಯಿದ್ರೆ ನಂದು ಇಷ್ಟೊತ್ತಿಗಾಗಲೇ ರೀಚ್ ಆಗಿರೋದು ಅನಿಸುತ್ತೆ ಮೋಸ್ಟ್ಲಿ. ನನ್ನ ಮೇಲಿಂದೆಲ್ಲ ರೀಚ್ ಆಗಿದೆ. ಬಟ್ ನಾನೇ ಇಂಟ್ರೆಸ್ಟೇ ತೊಗೊಳಲ್ಲ. 4 ದಿವಸ ಹಾಕಿದ್ರೆ 10 ದಿವಸ ಹಾಕಲ್ಲ, ಹಿಂಗಾಯಿತು. ಹಾಕೋಕ್ಕಾಗಲ್ಲ. ಅಂದರೆ ನಾನು ಇಷ್ಟೆಲ್ಲ ಮಾತಾಡೋದ್ರಲ್ಲೇ ನೀವು ಅಂದ್ಕೋಬೋದು ಹೆಂಗಿರ್ಬೋದು ಅಂತ ಹೇಳಿ. ಎಲ್ಲನೂ ಹೇಳ್ಕೊಳ್ಳೋಕ್ಕೂ ಆಗಲ್ಲ. ಬಟ್ ನಂಬಿಕೆ ಇದೆ. ನಾವಲ್ದಿದ್ರು, ನಮ್ದಲ್ದಿದ್ರು, ನಮ್ಮ ಮಕ್ಕಳಿಂದಾದರೂ, ನಮ್ಮ ಮಕ್ಕಳಾದರೂ ಚೆನ್ನಾಗಿರ್ಬೋದು ಅನ್ನೋ ಒಂದು ಆಸೆ. ಅವ್ರನ್ನ ಮುಂದಕ್ಕೆ ತೊಗೊಂಡೋಗ್ಬೇಕು ಅನ್ನೋ ಒಂದು ಉದ್ದೇಶ, ಒಳ್ಳೆಯ ಉದ್ದೇಶಗಳೇ ಇರೋದು. ಮತ್ತು ಯಾರಿಗೂ ಅನ್ಯಾಯ ಮಾಡಬೇಕು, ಅಕ್ರಮ ಮಾಡಬೇಕು, ಯಾರ ಜೀವನದಲ್ಲಿ ಹೋಗಬೇಕು, ಯಾರ ಜೀವನ ಹಾಳು ಮಾಡಬೇಕು ಅಂತ ಯಾವತ್ತೂ ಇಲ್ಲ. ಎಲ್ಲೇ ಇರಲಿ, ಹೇಗೇ ಇರಲಿ, ನಮ್ಮವರು ಅಂದಮೇಲೆ ಎಲ್ಲರೂ ಚೆನ್ನಾಗಿರಲಿ ಅಷ್ಟೇ.
ಅನ್ಕೋತಾರೆ. ಕೊಟ್ಟರೆ ಮಾತ್ರ ಕೊಟ್ಟರು ಕೊಡ್ತಿದ್ರು. ನಮ್ಮವ್ರು ಯಾವತ್ತೂ ನಮ್ಮವರೇ. ನಾನು ಅಷ್ಟೇ ಅಂದ್ಕೊಂಡು ಜೀವನ ಮಾಡೋದು. ಯಾರು ಕೈ ಬಿಟ್ಟರು ದೇವ್ರು ಕೈ ಬಿಡಲ್ಲ, ನಮ್ಮ ಜೊತೇಲಿರ್ತಾನೆ ನಾವು ಚೆನ್ನಾಗಿದ್ದರೆ ಅಷ್ಟೇ. ಮತ್ತು ಕೆಟ್ಟು ಭಾವನೆಯಿಂದ ನಾವೇನು ಅಂದ್ಕೊಳ್ತೀವೋ ಅದು ಯಾವುದು ಕೆಟ್ಟದಾಗೆ ಹೋಗುತ್ತೆ. ಸ್ವಲ್ಪ ದಿನ ಒಳ್ಳೆಯದಾಗಿರ್ಬೋದು ಅಷ್ಟೇ, ಆಮೇಲೆ ಅದು ಕೆಟ್ಟದಾಗೆ ಹೋಗೋದು. ಇಲ್ಲಿ ನೋಡಿ ಸಾಂಬಾರು ರೆಡಿ ಆಯಿತು. ಚಿಕನ್ ಗಸಿ ಮಾಡಿಟ್ಟಿದ್ದೆ, ಸೊ ಅದು ರೆಡಿ ಇದೆ. ಈಗ ನೈಟಿಗೆ ಅಂಥೇಳಿ ಅನ್ನ ಮತ್ತು ಚಿಕನ್ ಗಸಿ ಸ್ವಲ್ಪ ಸಾಂಬಾರು ಹಾಕ್ಕೊಂಡು ಊಟದ ಜೊತೆಲಿ ನಂಚ್ಕೋತಾರೆ. ಸೊ ಹಾಗಾಗಿ ನನಗಿವತ್ತು ಊಟ ಮಾಡೋ ಮನಸ್ಸಿರಲಿಲ್ಲ. ಸೊ ಸ್ವಲ್ಪ ಟೀ ಇತ್ತು, ಅದೇ ಕುಡಿಯೋಣ ಅಂಥೇಳಿ ಯೋಚನೆ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಊಟ ಕೊಟ್ಟು ಪ್ರೇ ಮಾಡಿ ಎಲ್ಲ ಚೆನ್ನಾಗಿರಲಿ, ಚೆನ್ನಾಗಾಗಲಿ ಅಂಥೇಳಿ ಹೊರಗಡೆ ನೋಡಿ ಏನು ಮಳೆ ಬರ್ತಾಯಿದೆ ಅಂದರೆ 2-3 ಡೇಸಿಂದ ಕಂಟಿನ್ಯೂಸ್ ಮಳೆ. ನಾನು ಲೈಟ್ ಹಾಕಿಲ್ಲ, ಈಗ ಹಾಕ್ಕೋಬೇಕು. ಸೊ ತುಂಬ ಮಳೆ, ಬಟ್ಟೆ ಹಾಕೋಕ್ಕೆ ಜಾಗ ಇಲ್ಲ. ಅಷ್ಟು ಮಕ್ಕಳಿರೋ ಮನೆಯಲ್ಲಿ ಬಟ್ಟೆಗಳು ಜಾಸ್ತಿ, ಡೈಲಿ ತೊಳಿಬೇಕು, ಒಣಗಕ್ಕೆ ಹಾಕೋಕ್ಕಿಲ್ಲ. ನೋಡಿ ಎಷ್ಟು ಮಳೆ ಅಂದರೆ ತಲೆ ಹೊರಗಡೆ ಹಾಕೋಕ್ಕಾಗ್ತಿಲ್ಲ, ಅಷ್ಟು ಮಳೆ ಬರ್ತಾಯಿದೆ. ಸ್ಕೂಲ್ ಸ್ಟಾರ್ಟ್ ಆಗಬೇಕಾದ್ರೆ ಮಳೆನೂ ಸ್ಟಾರ್ಟ್ ಆಗಿಬಿರುತ್ತೆ. ಸೊ ಹಾಗಾಗಿ 26ಗೆ ಅಂತ ಇದ್ದಿದ್ದು ಈಗ 28ಗೆ ಅಂತ ಮಾಡಿದ್ದಾರೆ. ಬಟ್ ಮಳೆ ನಿಲ್ಲೋದ್ರಲ್ಲೇ ಇಲ್ಲ. ಇಲ್ಲಿ ಅಕ್ಕಿ ನೆನೆ ಹಾಕಿದ್ದೆ ಬೆಳಗ್ಗೆ ದೋಸೆಗೆ ಅಂಥೇಳಿ, ಅದನ್ನು ರುಬ್ಕೋತೀನಿ. ಮೆಂತ್ಯ ಮತ್ತು ಹೆಸರು ಬೇಳೆ ಎಲ್ಲ ಹಾಕಿ ಮಲ್ಟಿಗ್ರೈನ್ ಮಾಡ್ಕೊಂಡಿದ್ದೆ. ಸೊ ಅದರಲ್ಲಿ ಈಗ ರುಬ್ಕೊಬಿಡ್ತೀನಿ. ರುಬ್ಕೊಂಡು ಸಾಂಬಾರು ಕೂಡ ಕುದೀತು, ನಂದು ರೆಡಿ ಆಯಿತು. ದೋಸೆ ರುಬ್ಕೋತಾ ಇದ್ದೀನಿ. ರುಬ್ಕೊಂಡು ನೋಡಿ ನನಗೆ ಸಪೋರ್ಟ್ ಮಾಡಿ, ಡೈಲಿ ಹಾಕಕ್ಕೆ ಟ್ರೈ ಮಾಡ್ತೀನಿ. ನಾನು ಕೂಡ ನನ್ನದೇ ತಪ್ಪು, ಡೈಲಿ ವೀಡಿಯೋಸ್ ಹಾಕ್ತಾಯಿಲ್ಲ. ಹಾಕ್ತೀನಿ, ನೆಕ್ಸ್ಟ್ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ ನಾನು ಡೈಲಿ. ಅಕ್ಕಿ ರುಬ್ಬಿಟ್ಟೆ, ಮತ್ತೆಲ್ಲ ಕಿಚನೆಲ್ಲ ಕ್ಲೀನ್ ಮಾಡ್ಕೊತೀನಿ. ಈಗ ಮಾಡಿಕೊಂಡು ಇನ್ನೇನು ಮಕ್ಕಳಿಗೆ ಅನ್ನ ಕೊಟ್ಟು ಆಮೇಲೆ ಅಕ್ಕಿನ ಚೆನ್ನಾಗಿ ರುಬ್ಬಿಟ್ಟಿರೋ ಹಿಟ್ಟನ್ನು ಚೆನ್ನಾಗಿ ಕಲಸಿಟ್ರೆ ಹಿಟ್ಟು ಬರುತ್ತೆ. ಈಗ ಚಳಿ ಬೇರೆ, ಹಿಟ್ಟು ಚೆನ್ನಾಗಿ ಬರೋದು ಕಷ್ಟನೇ. ಸೊ ಕೈ ಹಾಕಿದ್ರೆ ಹುಳಿ ಬರುತ್ತೆ. ಬಟ್ ನಾನು ಯಾವತ್ತೂ ನಂದು ದೋಸೆ ಹಿಟ್ಟು ತುಂಬ ಚೆನ್ನಾಗೇ ಬರುತ್ತೆ. ಬಟ್ ಚಳಿ ಇರೋದ್ರಿಂದ ಹೇಳೋಕ್ಕಾಗಲ್ಲ ಏನು ಅಂತ. ಸ್ವಲ್ಪ ಬೇಗನೆ ರುಬ್ಬಿಡ್ತಾಯಿದ್ದೀನಿ. ಈಗಾಗಲೇ 8 o'clock ಆಗಿದೆ ನಾನು ರುಬ್ಬಿಡಬೇಕಾದ್ರೆ. ಇಲ್ಲಾಂದರೆ ಒಂದೊಂದು ಸರಿ 10 o'clock ಸೆಕೆ ಇದ್ದಾಗ ತುಂಬಾ ಸೆಕೆ ಇರುತ್ತೆ ನಮ್ಮ ಮನೇಲಿ, ಸೆಕೆ ಇದ್ದರೆ. ಸೊ ಹಾಗಾಗಿ ಮಕ್ಕಳು ಊಟ ಮಾಡ್ತಾಯಿದ್ದಾರೆ. ಯಾಕೆ ಮಮ್ಮಿ ತೋರಿಸ್ತೀಯಾ ಅಂತ ಕೇಳ್ತಾ ಇದ್ದಾರೆ. ಸೊ ಇದೆಲ್ಲ ಬಿಸಿ ಮಾಡಿಟ್ಬಿಡ್ತೀನಿ, ಇಲ್ಲಾಂದರೆ ಹೇಳೋಕ್ಕಾಗಲ್ಲ ಅಲ್ವಾ. ಯಾವತ್ತೂ ನನಗೆ ಎಷ್ಟೇ ಲೇಟಾಗಿ ಅಡುಗೆ ಮಾಡಿದ್ರು ಒಂದ್ಸಲ ಬಿಸಿ ಮಾಡಿಟ್ರೆ ನನಗೆ ನೆಮ್ಮದಿ. ಸೊ ಹಾಗಾಗಿ ಎಲ್ಲ ಬಿಸಿ ಮಾಡಿ ಇಡ್ತಾಯಿದ್ದೀನಿ. ಸ್ವಲ್ಪ ಟೀನೂ ಬಿಸಿ ಮಾಡೋಕ್ಕಿಟ್ಟೆ ಅಂತ ಹೇಳಿದ್ನಲ್ಲ, ನಾನು ಟೀ ಕುಡಿದು ಮಲಗ್ತಾಯಿದ್ದೀನಿ ಅಂತ. ಮನಸ್ಸಿಗೆ ಏನು ಚೆನ್ನಾಗಿದೆ ಅನಿಸುತ್ತೋ ಅದು ಮಾಡ್ಕೊಂಡು ಮಲಗಬೇಕು. ಇದು ಅದೇ ತಿನ್ನಬೇಕು, ಇದೇ ತಿನ್ನಬೇಕು ನನ್ನಿಂದಂತೂ ಆಗಲ್ಲ. ನನಗೆ ಏನು ಬೇಕು ಅನಿಸುತ್ತೋ ತಿನ್ನಬೇಕು ಅನಿಸಿದ್ರೆ, ಊಟ ಮಾಡಬೇಕು ಅನ್ಸರೆ ಮಾಡ್ತೀನಿ. ಇಲ್ಲ ಅಂದರೆ ನನಗೇನು ಇಷ್ಟನೋ ಅದೇ ತಿನ್ಕೊಂಡು ಮಲ್ಕೊಬಿಡ್ತೀನಿ. ಸೊ ಈಗ ಅಡುಗೆ ಕೋಣೆಲ್ಲ ಕ್ಲೀನ್ರೆ ಬೆಳಗ್ಗೆ ಏನು ಟೆನ್ಷನ್ ಇರಲ್ಲ. ಸೊ ಹಾಗಾಗಿ ಡೈಲಿ ನಾನು ಇದಿಷ್ಟು ಮಾಡ್ತೀನಿ. ಗ್ಯಾಸೆಲ್ಲ ಒರೆಸ್ಕೊಂಡು ಮತ್ತು ಬೆಳಗ್ಗೆದ್ದು ಅದಷ್ಟು ಮಾಡಲೇಬೇಕಿರುತ್ತೆ. ಮತ್ತು ಸ್ವಲ್ಪ ಅಡುಗೆಗೆ ಮಾಡಿದ್ದು ಮಕ್ಕಳು ಊಟ ಮಾಡಿದ್ದೆಲ್ಲ ಇತ್ತಲ್ಲ ಪಾತ್ರೆ, ಅದು ತೊಳೆದಿಟ್ಬಿಡೋಣ ಅಂಥೇಳಿ ಬೇಗ ಕ್ಲೀನ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಪಾತ್ರೆ ಇದೆ ಅಲ್ವಾ, ಅದು ತೊಳ್ಕೊಬಿಡ್ತೀನಿ. ನಾನು ನನ್ನ ಲೈಫಿನ ಎಕ್ಸ್ಪೀರಿಯೆನ್ಸೇ ಹೇಳೋದು. ನನಗೆ ಬಾಯಲ್ಲಿ ಬಂದಿದ್ದು ಮಾತಾಡೋಕ್ಕೂ ಬರಲ್ಲ. ನನಗೇನು ನನ್ನ ಮನಸ್ಸಲ್ಲಿ ಅನಿಸುತ್ತೋ ನಾನು ಅದು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಇಷ್ಟು ದಿನ ನನ್ನ ಮನಸ್ಸಲ್ಲಿ ಹೆಂಗಿತ್ತೋ ನಾನು ಅದನ್ನ ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ. ಬಟ್ ನನಗೆಲ್ಲ ಹೇಳ್ಕೊಳ್ಳೋ ಅಷ್ಟು ಕೆಪಾಸಿಟಿ ಇಲ್ಲ. ನನಗೆ ಅದೆಲ್ಲ ಹೇಳ್ಕೊಳ್ಳೋದು ನಂಗೆ ಇಷ್ಟ ಇಲ್ಲ. ಸೊ ನನ್ನ ಮನಸ್ಸಲ್ಲಿ ಹೆಂಗಿರುತ್ತೋ ನಾನು ಹಂಗೆ ಹೇಳ್ತೀನಿ. ನನ್ನ ಜೀವನದಲ್ಲಿ ಏನು ನಡೀತೀಯೋ ಅದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಅದನ್ನ ನೀವು ಅರ್ಥ ಮಾಡ್ಕೋಬೇಕಷ್ಟೆ. ನನ್ನಿಂದ ನಾನು ಮಾತಾಡೋದ್ರಲ್ಲಿ ಏನಾದ್ರು ತಪ್ಪು ಅನಿಸಿದ್ರೆ ನಾನು ಯಾರನ್ನೂ ಒಂದು ಟಾರ್ಗೆಟ್ ಮಾಡಿ ಮಾತಾಡಲ್ಲ. ನಾನು ನನ್ನ ಮನಸ್ಸಲ್ಲಿರೋದನ್ನ ಹೇಳೋದು. ನನಗೆ ಹೇಗೆ ಅನಿಸುತ್ತೋ ಹಾಗಿರ್ಲಿಕ್ಕೆ ಇಷ್ಟ. ಒಂದೊಂದು ಸರಿ ನನಗೆ ಯಾರ ಜೊತೆಲೂ ಮಾತಾಡೋಕ್ಕೆ ಇಷ್ಟ ಆಗಲ್ಲ. ಅಂದರೆ ನಾನು ಒಬ್ಬಳೇ ಇರಬೇಕು ಅಂತ ನಂಗೆ ಅನಿಸುತ್ತೆ. ನಾನು ಇವತ್ತು ಹ್ಯಾಪಿಯಾಗಿರೋದು ನನ್ನ ಮಕ್ಳ ಜೊತೆ, ನನ್ನ ಫ್ಯಾಮ್ಲಿ ಜೊತೆನೇ. ಮತ್ತೆಲ್ಲೂ ನಾನು ಹ್ಯಾಪಿಯಾಗಿರೋದು ತುಂಬ ಕಷ್ಟ. ಮತ್ತು ನನಗೆ ಯಾರೂ ಫ್ರೆಂಡ್ಸ್ ಇಲ್ಲ. ನಾನು ತುಂಬ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಕ್ಕೇನು ಹೋಗಲ್ಲ. ಒಂದು
ಎಣಿಸಿ ಒಂದು ಒಳ್ಳೆ ಒಂದು ಇಬ್ಬರೋ ಒಬ್ಬರು ಇರ್ಬೋದು ಅಷ್ಟೇ, ಅವ್ರ ಹತ್ರ ಮಾತಾಡ್ತೀನಿ, ಖುಷಿಯಾಗಿರ್ತೀನಿ. ಅದು ಬಿಟ್ಟರೆ ನನ್ನ ಮಕ್ಕಳೇ ನನಗೆ ಫ್ರೆಂಡ್ಸು, ನನ್ನ ಮಕ್ಕಳೇ ನನಗೆಲ್ಲ. ಅವ್ರ ಹತ್ರನೂ ನಾನು ಅಷ್ಟೇ ಹೇಳೋದು, ನೀವು ದೊಡ್ಡವರಾಗೋ ತನಕ, ನೀವೊಂದು ಸ್ವಲ್ಪ ಮೆಚ್ಯೂರ್ ಆಗೋ ತನಕ ನಾನೇ ನಿಮಗೆ ಫ್ರೆಂಡು. ಒಳ್ಳೆಯದು ಕೆಟ್ಟದ್ದು ಬೈಯೋದು ಎಲ್ಲ ನಾನು ನಿಮ್ಮ ಜೊತೆಲೇ ಇರೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಿಮ್ಮದೇ ಒಂದು ಲೈಫ್ ಇದೆ, ಅಲ್ಲಿ ನೀವು ಎಂಜಾಯ್ ಮಾಡಿ. ಬಟ್ ನಿಮ್ಮ ಓದು ಮುಗಿಯೋ ತನಕ ನಾನು ನಿಮಗೆ ಫ್ರೆಂಡು ಅಂತ ಹೇಳ್ತೀನಿ. ಸೊ ನನಗೆ ಆಗಿರಲಿಕ್ಕೆ ಇಷ್ಟ. ಮತ್ತು ನಂಗೆ ತುಂಬ ಕಾನ್ವರ್ಸೇಷನ್ ಫೋನಲ್ಲಿ ಅದೆಲ್ಲ ಇಷ್ಟನೇ ಆಗಲ್ಲ. ಒಬ್ಬರ ಜೊತೆ ಮಾತ್ರ ನಾನೆಲ್ಲೋ ಮಾತಾಡ್ತೀನಿ ಅನ್ಸುತ್ತೆ, ಅದು ಬಿಟ್ಟರೆ ಯಾರ ಜೊತೆನೂ ಅಷ್ಟಾಗಿ ಮಿಂಗಲ್ ಆಗಕ್ಕೆ ಹೋಗಲ್ಲ ನಾನು. ಸೊ ನನ್ನ ಲೈಫ್ ಇಷ್ಟೇ. ಒಂದೊಂದ್ಸರಿ ಅನ್ಸುತ್ತೆ, ಈಗ ನೋಡಿ ನಾನು ಹೊರಗಡೆ ಎಲ್ಲ ಹೋದೆ, ತುಂಬ ಸುತ್ತಕ್ಕೆ ಹೋದೆ, ಅಲ್ಲಿ ಹೋದೆ ಇಲ್ಲಿ ಹೋದೆ, ಎಲ್ಲೂ ವೀಡಿಯೋ ಮಾಡ್ಲಿಕ್ಕೆ ಮನಸ್ಸಾಗಿಲ್ಲ. ವೀಡಿಯೋ ಮಾಡಿದ್ರೂ ಕೂಡ ನನಗೆ ವೀಡಿಯೋ ಹಾಕ್ಲಿಕ್ಕೆ ಮನಸ್ಸಾಗಲಿಲ್ಲ. ಯಾಕೆ ಅಂತ ನಂಗೆ ಗೊತ್ತಿಲ್ಲ. ನನಗೆ ಮನಸ್ಸಾದರೆ ಮಾತ್ರ ನಾನು ಹೊರಗಡೆ ಹೋಗಿದ್ದೀನಿ ಹಾಕಬೇಕು. ಶಾರ್ಟ್ ಮಾಡಿದೆ, ಸ್ವಲ್ಪ ಹಾಕಿದೆ ಅಷ್ಟೇ. ಅದು ಬಿಟ್ಟರೆ ಅದನ್ನು ನಾನು ವೀಡಿಯೋ ಮಾಡಲಿಕ್ಕೆ ಹೋಗಿಲ್ಲ. ಮನಸ್ಸಾದರೆ ಒಂದೊಂದ್ಸರಿ ಅನಿಸುತ್ತೆ ಮನೆ ಒಳಗೇ ಮಾಡ್ತೀನಲ್ವ, ಹೊರಗಡೆ ಹೋದಾಗ ನನ್ನ ಮನಸ್ಸು ಬರಲ್ಲ, ನಾನೇನು ಮಾಡಲಿ. ಸೊ ಹೀಗೆ ದಿನ ಕಳೆಯುತ್ತೆ. ಸೊ ವ್ಲಾಗಿಂಗ್ ಮಾಡಬೇಕು, ಅಡುಗೆ ಮಾಡಿ ತೋರಿಸ್ಬೇಕು, ಮತ್ತು ತುಂಬ ಯೂಟ್ಯೂಬಲ್ಲಿ ತುಂಬ ಅರ್ನ್ ಮಾಡಬೇಕು, ಮುಂದಕ್ಕೆ ಹೋಗಬೇಕು ಎಲ್ಲ ಆಸೆ ಇದೆ. ನಾನು ಸರಿಯಾಗಿ ಇಂಟ್ರೆಸ್ಟಲ್ಲಿ ಹೋಗ್ಬೇಕಾದ್ರೆ ನನ್ನ ಮೊಬೈಲ್ ಕೈ ಕೊಡುತ್ತೆ. ಜೀವನನೇ ಕೈ ಕೊಟ್ಟ ಮೇಲೆ ಇನ್ನು ಮೊಬೈಲ್ ಏನು ಕೈ ಕೊಡುತ್ತೆ. ಹಾಗೆ ಏನಾದರೂ ಒಂದು ಪ್ರಾಬ್ಲಮ್ಸ್ ಇರುತ್ತೆ. ಸೊ ಮತ್ತು ನನ್ನ ಇಂಟ್ರೆಸ್ಟೇ ಹೋಗಿಬಿಡುತ್ತೆ. ಅದ್ರ ಜೊತೆ ನಾನು ಕಂಟಿನ್ಯೂ ಆಗೋದೇ ಇಲ್ಲ, ನಿಂತು ಬಿಡುತ್ತೆ. ಸೊ ಹಾಗೆ ಇನ್ನು ಸ್ಕೂಲ್ ಸ್ಟಾರ್ಟ್ ಆಯಿತು, ಬ್ಯುಸಿ ಆಗ್ತೀನಿ. ಮತ್ತು ಮಕ್ಕಳ ಜೊತೆ ಮಕ್ಕಳಿಗೆ ರೆಡಿ ಮಾಡೋದು, ಅದೇ ಒಂಥರ ಚಂದ ನನಗೆ. ಈ 1-2 ತಿಂಗಳು ಅದೇ ಹೆಂಗೆ ಹೋಯ್ತು ಅಂತ ಗೊತ್ತಾಗಲಿಲ್ಲ. ಬಟ್ ಆವಾಗ ಬೆಳಗ್ಗೆ ಹೇಳೋದು, ಮಕ್ಳಿಗೆ ರೆಡಿ ಮಾಡೋದು, ಕಳಿಸೋದು. ದೊಡ್ಡವರು ಎಲ್ಲ ಕೇಳ್ತಾರೆ, ದೊಡ್ಡ ಮಕ್ಕಳಲ್ವ, ಏನು ರೆಡಿ ಮಾಡ್ತೀಯ, ಏನು ಕಳಿಸ್ತೀಯ. ದೊಡ್ಡವರು ಚಿಕ್ಕವರು ಅಂತೇನಿಲ್ಲ, ಮಕ್ಳಿಗೆ ಏನು ಮಾಡಬೇಕು ಅದು ಮಾಡಬೇಕು. ಮಕ್ಕಳೇ, ಅವ್ರು ಓದಿ ಮುಗಿಯೋ ತನಕ ನನ್ನ ಲೆಕ್ಕದಲ್ಲಿ ಮಕ್ಕಳೇ. ಅವ್ರವ್ರ ಕೆಲಸ ಅವ್ರು ಮಾಡ್ಕೋತಾರೆ, ಅದು ಬೇರೆ. ನನ್ನ ಕೆಲಸನೇ ನನಗಿರುತ್ತೆ. ಸೊ ಅದು ನನಗೆ ಮಾಡಿಕೊಟ್ರೇ ನೆಮ್ಮದಿ. ಮತ್ತು ಈಗ ನೈಟ್ ಆಯಿತು, ಊಟ ಎಲ್ಲ ಮುಗೀತು, ನಾನು ಕಾಫಿ ಕುಡಿದೆ. ಮತ್ತು ನಾನು ನನ್ನ ರೂಮಿಗೆ ಬಂದೆ. ಇದು ನನ್ನ ಥಿಂಗ್ಸ್, ಏನು, ಒಂದು ಪರ್ಸು, ಟ್ಯಾಬ್ಲೆಟ್ ಪೌಚ್, ಒಂದು ಡೈರಿ ಚಿಕ್ಕದು, ಮತ್ತು ಒಂದು ಫೋನು, ಒಂದು ಕೌಂಟರು, ಮತ್ತು ಒಂದು ಇಯರ್ಫೋನು. ಇಷ್ಟು ಅಲ್ಲಿ ಇಟ್ಕೋತೀನಿ. ಯೂಸ್ ಇರುತ್ತೋ ಇಲ್ವೋ ಅದು ಸೆಕೆಂಡ್ರಿ. ಬಟ್ ಒಂದು ಬಾಟ್ಲ್ ನೀರು ಒಂದೊಂದು ಸರಿ ಕೌಂಟ್ರೊಂದು ಬೇಕು ಇಟ್ಕೊಂಡಿರ್ತೀನಿ. ಮತ್ತು ಇದೆಲ್ಲ ಯೂಸ್ ಆಗೋದೇನಿಲ್ಲ, ಸುಮ್ಮನೆ ಇರುತ್ತೆ ಒಂದು ಕಡೆ ಅಷ್ಟೆ. ಸೊ ಹಾಗೆ ಇದನ್ನು ಹತ್ತಿಟ್ಕೊಳ್ತೀನಿ. ಇದು ಒಂದು ಪ್ಯಾರಾಸಿಟಮೋಲು, ತಲೆನೋವಿಗೆ ಏನಾದ್ರು ಬೇಕು ಅನಿಸಿದ್ರೆ ಒಂದು ವಿಕ್ಸು ಏನಾದರೂ ಒಂದು ಇಟ್ಕೊಂಡಿರ್ತೀನಿ, ಬೇಕಾಗುತ್ತೆ. ಸೊ ಹಾಗೆ ಇವತ್ತಿನ ದಿನ ಮುಗೀತು ಹೀಗೆ. ನೋಡೋಣ, ನಾಳೆಯಿಂದ ಅಡುಗೆ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಅಡುಗೆ ಕೋಣೆ ಎಲ್ಲ ಕ್ಲೀನ್ ಆಯಿತು. ಸೊ ಇಲ್ಲಿ ಲೈಟ್ ಆಫ್ ಆಯಿತು. ಹಾಲಿನ ಲೈಟು ಆಫ್ ಮಾಡಿದೆ. ಮಕ್ಕಳೆಲ್ಲ ಮಲಗಿದ್ರು. ದೆನ್ ಗುಡ್ ನೈಟ್.